My dear friends, my dear masters, and my dear gods. ಪ್ರತಿದಿನ ನಾವು ನಮ್ಮ ಗುರುಗಳ ಒಂದು ಜ್ಞಾನಾಮೃತವನ್ನು ತಿಳ್ಕೊಂತ ಇದೀವಿ ಅದ್ಭುತವಾಗಿ. ಪ್ರತಿಯೊಬ್ಬರು ತನ್ನ ಗುರುನ ಸರಿಯಾಗಿ ಅರಿಬೇಕು. ಅದು ಫಸ್ಟ್ ಸ್ಟೆಪ್. ಅದು ಮೌಲಿಕವಾದದ್ದು, ಅದು ಫಂಡಮೆಂಟಲ್. ಅದು ಹೇಗೆ ಮಗು ತಾಯಿನ ಅರ್ಥ ಮಾಡ್ಕೊಳುತ್ತೆ ಗರ್ಭದಿಂದ, ಪ್ರತಿ ಸಾಧಕ ಕೂಡ ಪ್ರತಿ ಧ್ಯಾನ ಸಾಧಕ ಕೂಡ ಗುರುನ ಅರ್ಥ ಮಾಡ್ಕೋಬೇಕು. ಇವಾಗ ಮಗು ತಾಯಿನ ಅರ್ಥ ಮಾಡ್ಕೊಂಡಿದ್ರೆ ಏನಾದ್ರೂ ಬೆಳವಣಿಗೆ ಆಗುತ್ತಾ? ಮಗು ಬೆಳೆಯೋದೇ ಇಲ್ಲ. ಗರ್ಭದಲ್ಲೇ ಹೋಗ್ಬೋದು ಅಥವಾ ಭೂಮಿ ಬಂದ್ಮೇಲಾದ್ರೂ ಹೋಗ್ಬೋದು. ಗುರು ಅನ್ನೋ ತಾಯಿ ತರ, ತಾಯಿಗಿಂತ ಮಿಗಿಲು ಗುರು ಅನ್ನೋನು. ಮಗುವಿನ ಬೆಳವಣಿಗೆ ಹೇಗೆ ತಾಯಿ ಮೇಲೆ ಡಿಪೆಂಡ್ ಆಗಿದೆ. ಈ ದೇಹ ಬೆಳವಣಿಗೆ ಒಂದು ಎಲ್ಲಾ ತರಹದ ಬೆಳವಣಿಗೆ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಇವನ್ ಆಧ್ಯಾತ್ಮಿಕವಾಗಿ ತಾಯಿಯ ಪಾತ್ರ ಅಪಾರವಾಗಿರುತ್ತೆ. ಅದೇ ತರ ಆ ಗುರು, ನಾವು ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ಗುರು ಪಾತ್ರನೇ ಫಸ್ಟ್. ಗುರು ಏನಂತ ಅರ್ಥ ಮಾಡ್ಕೋಬೇಕು ನಾವು. ಬೇರೆ ನೆಕ್ಸ್ಟ್ ಬೇಕು, ಬೇರೆವೆಲ್ಲ, ಬಟ್ ಫಸ್ಟ್ ಈಸ್ ಫಸ್ಟ್. ಈ ಒಂದು 365 ಜ್ಞಾನಾಮೃತದಲ್ಲಿ ಅದ್ಭುತವಾಗಿ ನಮ್ಮ ಗುರು ಏನ್ ಹೇಳಿದ್ದಾರೆ, ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಏನ್ ಹೇಳಿದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅವ್ರು ಹೇಳ್ತಕ್ಕಂಥ ಅದೇ ಜ್ಞಾನ ಬರ್ತಿದೆ ಇಲ್ಲಿ, ಬೇರೇನಿಲ್ಲ. ಫಿಲ್ಟರ್ ಇಲ್ಲ, ಮತ್ತೆ ಇಲ್ಲೇನು ಕಟ್ ಮಾಡೋದೇ ಇಲ್ಲ ಇಲ್ಲಿ. ಅದು ಸ್ವಲ್ಪ ತಗೊಳೋದು, ಇದು ಸ್ವಲ್ಪ ತಗೊಳೋದಿಲ್ಲ, ಎಲ್ಲ ಪರಿಪೂರ್ಣವಾಗಿ ತಗೊಳೋದು. ಅದೇ ಒಂದು ಈ 365 ದಿನದ ಉದ್ದೇಶ. ನಮಗೆ ಬೆಳವಣಿಗೆ ಬೇಕಾ? ಗುರುನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮಗು ಬೆಳಿಬೇಕಂದ್ರೆ ಏನ್ ಬೇಕು? ಫಸ್ಟ್ ತಾಯಿ ಜೊತೆ ಸಂಬಂಧ, ತಾಯಿ ಜೊತೆ ಅವಿನುಭಾವ ಸಂಬಂಧ. ಹಾಗಾಗಿ ನಾವು ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳಿಬೇಕಂದ್ರೆ ಫಸ್ಟ್ ಗುರುನ ಅರ್ಥ ಮಾಡ್ಕೋಬೇಕು, ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಅರ್ಥ ಆಗಕ್ ಸಾಧ್ಯ ಇಲ್ಲ. ಬಟ್ ನಮಗೇನ್ ಹೇಳಿದ್ದಾರೆ, ಯಾಕಂದ್ರೆ ಗುರು ಸ್ಥಿತಿಗೆ ಹೋದಾಗ ನಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನಮಗೆ ಅವ್ರು ಏನ್ ಕೊಟ್ಟಿದ್ದಾರೆ, ನಮಗೆ ಏನ್ ಹೇಳಕ್ ಹೊರಟಿದ್ದಾರೆ, ನಮ್ಮ ಬೆಳವಣಿಗೆಗೆ ಏನ್ ಹೇಳಕ್ ಹೊರಟಿದ್ದಾರೆ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಫಸ್ಟ್ ಸ್ಟೆಪ್. ಅದು ಇಲ್ಲ ಅಂದ್ರೆ ನಮ್ಮ ಬೆಳವಣಿಗೆ ಸರಿಯಾಗಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾಗಿ ಯಾರೋ ಒಂದು ದಿನ ತಪ್ಪಿಸ್ದೆ ಸರಿಯಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ಕೇಳಿ. ಸೊ ವಿಷಯಕ್ಕೆ ಬರೋಣ ಇವಾಗ. ಏನಪ್ಪ ವಿಷಯ ಇವತ್ತಂದ್ರೆ, ಮಂತ್ರ ತಂತ್ರಗಳ ಬಗ್ಗೆ ನಮ್ಮ ಗುರುಗಳು ಏನ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ತಂತ್ರ ಅಂದ್ರೇನು, ಮಂತ್ರ ಅಂದ್ರೇನು ಅಂತ ಹೇಳಿದ್ದಾರೆ. ತಂತ್ರ ಮಂತ್ರಗಳು ಏನು, ಅವುಗಳ ಮಹಿಮೆ ಏನು ಅಂತ ಹೇಳಿದ್ದಾರೆ. ತಂತ್ರ ಅಂದ್ರೆ ತನುನಾಯ ತ್ರಾಯತೆ ಇದಿ ತಂತ್ರ ಅಂತ ಒಂದು ಶ್ಲೋಕನ ಹೇಳ್ತಾರೆ. ಮನನಾಯ ತ್ರಾಯತೆ ಇದಿ ಮಂತ್ರ ಅಂದ್ರೆ ತನುವಿಂದ ಮಾಡ್ತಕ್ಕಂಥ ಒಂದು ಕಾರ್ಯ, ಅದು ತಂತ್ರ. ತನು ಅಂದ್ರೇನು? ದೇಹದಿಂದ ಮಾಡ್ತಕ್ಕಂಥ ಕಾರ್ಯ ಅದು ತಂತ್ರ ಆಗುತ್ತೆ. ಮನಸ್ಸಿನಿಂದ ಮಾಡ್ತಕ್ಕಂಥ ಕಾರ್ಯ ಮಂತ್ರ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ತಂತ್ರಗಳು ಮಾಡ್ತೀವಿ. ಮೊದಲು ಧ್ಯಾನಕ್ಕಿಂತ ಮುಂಚೆ ನಾವು ತಂತ್ರಗಳು ಮಾಡ್ತಿದ್ವಿ. ಈ ಭೂಮಿ ಮೇಲೆ ತಂತ್ರಗಳೇ ಮಾಡ್ತಾರೆ ಎಲ್ಲರೂ. ಹಾಗಾಗಿ ಅವರ ಒಂದು ಜ್ಞಾನ, ಗುಣ, ಅವರ ಒಂದು ಬುದ್ಧಿ ಅಷ್ಟಕ್ಕೆ ಇದೆ. ಏನು ದೇಹದಿಂದ ಮಾಡ್ತಕ್ಕಂಥದ್ದೆಲ್ಲ ತಂತ್ರ. ಫಾರ್ ಎಕ್ಸಾಂಪಲ್, ಪೂಜೆ ಮಾಡ್ತಾರೆ, ಅದು ದೇಹದಿಂದ ಮಾಡ್ತಕ್ಕಂಥದ್ದು. ಈ
ತೀರ್ಥಯಾತ್ರೆಗಳು ಮಾಡ್ತಾರೆ. ಅದು ತಂತ್ರ. ಅದು ದೇಹದಿಂದ ನೀನ್ ಏನೇ ಮಾಡು ಅದು ತಂತ್ರ. ಮನಸ್ಸಿಂದ ನೀನ್ ಏನ್ ಮಾಡ್ತೀಯ ಅದು ಮಂತ್ರ. ದೇಹ ಮನಸ್ಸಿಗೆ ಸಂಬಂಧಿಸಿದ್ದು ತಂತ್ರ ಮಂತ್ರಗಳು. ಆತ್ಮಕ್ಕೆ ಸಂಬಂಧನೇ ಇಲ್ಲ. ನೋಡಿ ಶ್ಲೋಕ ಹೇಳುತ್ತದು. ತನುನಾಯ ತ್ರಾಯತೆ ಇದಿ ತಂತ್ರಃ ಮನನಾಯ ತ್ರಾಯತೆ ಇದಿ ಮಂ ಇದು ಮಂತ್ರಃ. ನೋಡಿ ತಂತ್ರ ಮಂತ್ರ ಅಂದ್ರೆ ದೇಹ ಮನಸ್ಸಿಂದ ಮಾಡ್ತಕ್ಕಂಥದ್ದು. ಹಂಗೆ ಮುಂದೆ ಹೇಳ್ತಾರೆ ಹ್ಮ್ ವೀರಬ್ರಹ್ಮೇಂದ್ರ ಸ್ವಾಮಿ ಒಂದೊಂದು ಶ್ಲೋಕ ಒಂದು ವಚನ ಹೇಳಿ ಆ ತಂತ್ರ ಮಂತ್ರಲು ಮಹಿಮ ಲೇದು. ಅಂದ್ರೆ ಯಾವುದೇ ತಂತ್ರ ಮಂತ್ರದಲ್ಲಿ ಏನು ಮಹಿಮೆ ಇಲ್ಲ ಅಂತ ಹೇಳಿದ್ದಾರೆ. ವೇಮನ ಕೂಡ ಹೇಳಿದ್ದಾರೆ. ಬಸವಣ್ಣವರಂತೂ ಆ ವೇದಗಳ ಒರೆಯ ಕಟ್ಟಿ ಅಂತ ಹೇಳಿದ್ದಾರೆ. ನೋಡಿ ಎಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ದೇಹದಿಂದ ಮನಸ್ಸಿಂದ ಮಾಡ್ತಕ್ಕಂಥದ್ದು. ಅಲ್ಲಿ ಜ್ಞಾನ ಇದೆ. ಮಂತ್ರಗಳಲ್ಲಿ ಜ್ಞಾನ ಇದೆ. ಆ ಜ್ಞಾನ ತಗೋಬೇಕಂದ್ರೆ ಫಸ್ಟ್ ನೀನು ಆತ್ಮ ಜೊತೆ ಇರಬೇಕು. ಅಲ್ಲೇ ತನಕ ಆ ಜ್ಞಾನ ತಗೊಳೋದು ಅಸಂಭವ. ಅದೇನಂತಾನೆ ಗೊತ್ತಾಗೋದಿಲ್ಲ. ಅಲ್ಲಿ ಏನಂತ ಗೊತ್ತಾಗಬೇಕಂದ್ರೆ ಫಸ್ಟ್ ಧ್ಯಾನ ಬೇಕು. ಯಾಕಂದ್ರೆ ಅದು ಆತ್ಮ ತತ್ವದಿಂದ ಬಂದಿರತಕ್ಕಂಥದ್ದು ಮಂತ್ರ. ಖಾಲಿಯಿಂದ ಶೂನ್ಯದಿಂದ ಬಂದಿರತಕ್ಕಂಥದ್ದು. ಶೂನ್ಯದಿಂದ ಬಂದಿರಬೇಕಂತಂದ್ರೆ ನೀನು ಫಸ್ಟ್ ಶೂನ್ಯ ಆಗ್ಬೇಕು. ನೀನು ತನ್ನ ಜೊತೆ ಇದ್ರೆ, ಮನಸ್ಸಿನ ಜೊತೆ ಇದ್ರೆ ಆ ಶೂನ್ಯ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ? ನಾವೇನಾಗ್ಬೇಕು? ಆ ಒಂದು ಶೂನ್ಯ ಆಗ್ಬೇಕು, ಖಾಲಿ ಆಗ್ಬೇಕು. ಅದು ಇರೋದು. ಖಾಲಿ ಆಗ್ಬೇಕಂದ್ರೆ ಏನ್ ಬೇಕು? ಧ್ಯಾನ ಬೇಕೇ ಬೇಕು. ಧ್ಯಾನಃ ನಿರ್ವಿಷಂ ಮನಃ. ನೋಡಿ ಮನಸ್ಸು ನಿರ್ವಿಷ ಆಗ್ಬೇಕು. ಎಲ್ಲ ವಿಷಯಗಳು ಹೋಗ್ಬೇಕು. ವಿಷಯಗಳು ಹೋಗ್ಬೇಕು, ವಿಷಯನೂ ಹೋಗ್ಬೇಕು. ಮನಸ್ಸಿಗೆ ಇರ್ತಕ್ಕಂಥದ್ದು 2 ಇದೆ ವಿಷಯದಲ್ಲಿ. ವಿಷಯನೂ ಹೋಗ್ಬೇಕು, ವಿಷಯಗಳು ಕೂಡ ಹೋಗ್ಬೇಕು. ವಿಷಯ ಅಂದ್ರೆ ಏನು? ನಿನ್ನ ಗುಣಗಳು ಸರಿಯಾಗ್ಬೇಕು. ನಿನಗೆ ತಾಮಸ ಗುಣ, ರಜೋಗುಣ, ಸಾತ್ವಿಕ ಗುಣಗಳು ಹೋಗ್ಬೇಕು. ಆ ವಿಷಯಗಳು ಅವೆರಡು 3. ಆ 3 ವಿಷಯಗಳು ಹೋಗ್ಬೇಕು. ಪಾಯ್ಸನ್. ಬಂಧಗಳು ಅವೆಲ್ಲ. ನೆಕ್ಸ್ಟ್ ಏನು? ವಿಷಯಗಳು ಹೋಗ್ಬೇಕು. ಅಂದ್ರೆ ನೀನು ಅಂತಕ್ಕಂಥ ವಿಷಯ ಹೋಗ್ಬೇಕು. ನಾನು ದೇಹ, ನನ್ನ ಮನಸ್ಸು, ಆ ನಾನು ಇಂಜಿನಿಯರು, ನಾನು ಅದು ಇದು, ಆ ನನಗೆ ನನ್ನ ಸಂಸಾರ ಇದೆಲ್ಲ ಹೋಗ್ಬೇಕು. ಅಂದ್ರೆ ಆ ವಿಷಯಗಳೆಲ್ಲ ಹೋದಾಗ ಏನಾಗುತ್ತೆ? ಧ್ಯಾನ ಘಟಿಸುತ್ತೆ. ಧ್ಯಾನ ಸಿದ್ಧಿಸುತ್ತೆ ಅವಾಗ. ಅದಕ್ಕೆ ಏನ್ ಮಾಡ್ಬೇಕು? ಉಸಿರಾಟ ಗಮನಿಸಬೇಕು. ಸಿಂಪಲ್ ಅಷ್ಟೇ. ಸೊ ಫಸ್ಟ್ ಏನ್ ಹೇಳಿದ್ರು? ಈ ದೇಹದಿಂದ ಮಾಡ್ತಕ್ಕಂಥದ್ದು ಅದು ತಂತ್ರ. ಮನಸ್ಸಿಂದ ಮಾಡ್ತಕ್ಕಂಥದ್ದು ಮಂತ್ರ. ದೇಹನ ಮರಿಬೇಕು. ಯಾಕೆ ಮರಿಬೇಕು? ಮುಂದೇನ್ ಹೇಳಿದ್ದಾರೆ? ವೀರಬ್ರಹ್ಮಣ್ಯ ಸ್ವಾಮಿ ವಚನ ಒಂದು ಹೇಳಿ ತ ತಂತ್ರ ಮಂತ್ರలో ಮಹಿಮ లేదు. ತಂತ್ರ ಮಂತ್ರಗಳಲ್ಲಿ ಏನು ಮಹಿಮೆ ಇಲ್ಲ. ಈ ಭೂಮಿ ಯಾಕೆ ಬದಲಾಗಿಲ್ಲ? ಈ ತಂತ್ರ ಮಂತ್ರದಲ್ಲೇ ಇದ್ದಾರೆ ಎಲ್ಲ. ಜನರೆಲ್ಲ ಶೋಷಣೆ ಮಾಡಿದ್ದಾರೆ. ತಿಳಿದವರೆಲ್ಲ ಶೋಷಣೆ ಮಾಡಿದ್ದಾರೆ. ಸ್ವಾರ್ಥಕ್ಕೋಸ್ಕರ. ಅದಲ್ಲ. ನೀನೇನೇ ಮಾಡು. ಏನೇ ಪೂಜೆ ಮಾಡು. ಆ ವಿಚಿತ್ರ ವಿಚಿತ್ರ ಪೂಜೆಗಳಿದಾವೆ ಇಲ್ಲಿ. ವಿಚಿತ್ರ ವಿಚಿತ್ರ ಆಚರಣೆಗಳಿದಾವೆ. ಅವೆಲ್ಲ ಆಚರಣೆಗಳು, ತಂತ್ರಗಳು ಎಲ್ಲ ಈ ದೇಹದಿಂದ ಮಾಡ್ತಕ್ಕಂಥದ್ದು. ಆ ದೇಹದಿಂದ ಏನೇ ಮಾಡ್ಲಿ ನಿನ್ನ ನೀನು ಕಡಿಮೆ ಮಾಡ್ಕೊಂಡಂಗೆ. ನಿನ್ನ ಆತ್ಮ ತತ್ವದಿಂದ ನೀನು ದೂರ ಆದಂಗೆ. ಅಷ್ಟೇ ಸಿಂಪಲ್. ಯಾಕಂದ್ರೆ ನೀ ಇನ್ಯಾರನ್ನೋ ಆರಾಧಿಸ್ತಿದೀಯ. ನೀನ್ ಇನ್ಯಾರನ್ನೋ ಕೊಂಡಾಡ್ತಿದೀಯ. ನನ್ನ ಕಾಪಾಡು ಅಂತಿದೀಯ. ಅಂದ್ರೆ ನಿನ್ನ ಕಾಪಾಡಂದ್ರೆ ನಿನ್ನ ಕೈಲಾಗ್ದೋದು ಅಂತ ಫಸ್ಟ್. ನೀನೇ ಒಪ್ಕೊಂತಿದೀಯ ನನ್ನ ಕೈಲಾಗ್ದೋದು. ನನ್ನ ಕೈಲಿ ಏನಾಗಲ್ಲ. ಹಂಗಾಗಿ ನನ್ನ ಕಾಪಾಡು ಅಂತಿದೀವಿ ನಾವು. ಯಾರು ಕಾಪಾಡ್ಬೇಕು? ಯಾರನ್ನ ಕಾಪಾಡ್ಬೇಕು? ಭಗವಂತನ ಯಾರಾದ್ರೂ ಕಾಪಾಡಕ್ಕಾಗತ್ತಾ? ನೋಡಿ ನೀನೇ ಭಗವಂತ. ಅರಿವಿಲ್ಲ. ಯಾಕಂದ್ರೆ ನೀನು ತಂತ್ರ ಮಾಡ್ತಿದೀಯ ಬರೀ. ನೀನು ತಿರುಗಾಡ್ತಿದೀಯ. ಹೊರಗಡೆ ತಿರುಗಾಡ್ತಿದೀಯ. ಮಂತ್ರಗಳು ಹೇಳ್ತಿದೀಯ. ವಿಚಿತ್ರ ವಿಚಿತ್ರ ಮಂತ್ರಗಳು. ಹೇಳ್ತಿದೀಯ ಕರೆಕ್ಟು. ಬಟ್ ಅರ್ಥ ಗೊತ್ತಿಲ್ಲ ನಿನಗೆ. ಅರ್ಥ ಗೊತ್ತಿಲ್ಲದೆ ತಂತ್ರಗಳು ಮಾಡ್ತಿದ್ಯಾ, ಮಂತ್ರಗಳು ಮಾಡ್ತಿದ್ಯಾ. ಏನು ಗೊತ್ತಿಲ್ಲ. ಅರಿವೇ ಇಲ್ಲ. ಆಚರಣೆಗಳ ಬಗ್ಗೆ ಅರಿವೇ ಇಲ್ಲ ನಿನಗೆ. ಸೊ ನಮ್ಮ ಗುರುಗಳು ಏನ್ ಹೇಳಿದ್ರೆ, ಈ ತಂತ್ರ ಮಂತ್ರಗಳ ಮಹಿಮೆ ಇಲ್ಲ. ತಂತ್ರ ಮಂತ್ರಗಳಿಂದ ಆ ನಿನ್ನೊಳಗೆ ನೀನು ಬರ್ಬೇಕು. ನಿನ್ನ ಜೊತೆ ನೀನು ಒಂದಾಗ್ಬೇಕು. ಪ್ರತಿ ಮಾಸ್ಟರ್ ಇದೇ ಹೇಳೋದು. ನಮ್ಮ ಗುರುಗಳು ಹೇಳೋದಿದೆ. ಎಲ್ಲರೂ ಹೇಳೋದಿದೆ. ಸತ್ಯ ಒಂದೇ.
ಏನು? ನಿನ್ ಜೊತೆ ನೀರು. ಎಷ್ಟು ನಾವು ಹೊರಗಡೆ ಹೋಗ್ತೀವಿ, ನಮ್ಮ ತತ್ವದಿಂದ ನಾವು ದೂರ ಆಗ್ತೀವಿ. ಧ್ಯಾನ ಮಾಡಿ ನಾವಿನ್ನೂ ಹೊರಗಡೆ ಇದ್ದೀವಿ ಅಂತಂದ್ರೆ, ನಮ್ಮಿಂದ ನಾವು ದೂರ ಆಗ್ತೀವಂತ ಅಷ್ಟೇ. ನಮ್ಮ ಆ ಒಂದು ಆ ಶಾಶ್ವತವಾದ ಸತ್ಯದ ಜೊತೆ, ಶಾಶ್ವತವಾದ ಜ್ಞಾನದ ಜೊತೆ, ಆ ವಿಕಾಸದ ಜೊತೆ, ಕಾಂತಿಯಿಂದ ನಾವು ದೂರ ಆಗ್ತಿದ್ದೀವಿ ಹೊರಗಡೆ ಹೋದ್ರೆ. ಕಣ್ ತೆಗಿ ಬಟ್ ಕಾಂತಿಯಿಂದ ದೂರ ಆಗ್ಬೇಡ. ಸಂಸಾರದಲ್ಲಿರು, ಕಾಂತಿಯಿಂದ ದೂರ ಆಗ್ಬೇಡ. ಇದೇ ಹೇಳಿರೋದು ಪತ್ರಿ ಸರ್ ಏನ್ ಹೇಳಿದ್ದಾರೆ? ನೀನು ಮಧ್ಯ ಮಾರ್ಗದಲ್ಲಿರ್ಬೇಕು. ಬೇಕು ಮಧ್ಯ ಮಾರ್ಗ. 100% ಮಧ್ಯ ಮಾರ್ಗ ಅಂತಕ್ಕಂಥದ್ದು ಗೋಲ್ಡನ್ ಪಾತ್ ಅದು. ಅದ್ಭುತವಾದ ಒಂದು ಮಾರ್ಗ. ಮಧ್ಯ ಮಾರ್ಗದಲ್ಲಿ ಜೀವಿಸ್ಬೇಕು. ಜೊತೆಗೆ ನಿನ್ನ ಒಂದು ಆ ಒಂದು ಪರಿಮಳನ ನೀನು ಕಡಿಮೆ ಮಾಡ್ಕೋಬೇಡ. ಮರಿಬೇಡ. ಆ? ಅರಿವಿಂದ ದೂರ ಆಗ್ಬೇಡ. ಪ್ರಜ್ಞೆಯಿಂದ ದೂರ ಆಗ್ಬೇಡ. ಪ್ರಜ್ಞೆಯಿಂದ ದೂರ ಆಗ್ಬಾರ್ದಂದ್ರೆ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಬದುಕು. ಆ ಧ್ಯಾನ ಶಕ್ತಿನ ಉಳಿಸ್ಕ. ಅದೇ ಇರೋದು ವಿಷಯ. ಜೊತೆಗೆ ತಂತ್ರ ಮಂತ್ರಗಳು ಮಾಡ್ಬೇಡ. ಬೇಕಿಲ್ಲ ಅವು. ಸಾಕು. ಅರ್ಥ ಇಲ್ಲದ ಕೆಲಸಗಳು. ಆ? ಪೂಜೆ ಮಾಡಿದ್ರೆ ಪೂಜಾರಿನೇ ಆಗೋದು. ಬೇರೇನಾಗೋದಿಲ್ಲ. ಅದನ್ನು ಹೇಳಿದ್ದಾರೆ ನಮ್ಮ ಗುರುಗಳು. ಪೂಜೆ చేయి చేయి ಪೂಜಾರಿ ತಾನಯ್ಯ. ನೋಡಿ. ಪೂಜೆ ಮಾಡಿ ಮಾಡಿ ವೇಮನನ ಶ್ಲೋಕ ಹೇಳ್ತಾರೆ. ಪೂಜೆ ಪೂಜೆ ಮಾಡಿ ಮಾಡಿ ಪೂಜಾರಿ ನೀನಾಗ್ತೀಯ. ಅದೊಂದು ಪ್ರೊಫೆಷನ್ ಅಷ್ಟೇ. ಅಲ್ಲಿ ಏನು ವಿಶೇಷತೆ ಇಲ್ಲ. ಅದು ಒಂದು ಉದ್ಯೋಗ. ಪೂಜಾರಿ ಅಂತಕ್ಕಂಥದ್ದು ಉದ್ಯೋಗ ಅದು. ಅದೇನು ಆಧ್ಯಾತ್ಮಿಕ ಸಾಧನೆ ಅಲ್ಲ ಅಲ್ಲಿ. ಉದ್ಯೋಗ ಅದು. ಇಂಜಿನಿಯರ್ ಅಂತಕ್ಕಂಥ ಉದ್ಯೋಗ, ಬ್ಯಾಂಕ್ ಮ್ಯಾನೇಜರ್ ಅಂತಕ್ಕಂಥ ಉದ್ಯೋಗ, ಲಾಯರ್ ಅಂತಕ್ಕಂಥ ಉದ್ಯೋಗ. ಈ ಉದ್ಯೋಗಗಳು ಏನಿದಾವೆ ಅದೇ ತರ ಒಂದು ಉದ್ಯೋಗ ಪೂಜಾರಿ. ವೇಮನ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವಾಗೋ ಒಂದು 500 ವರ್ಷ 600 ವರ್ಷದ ಹಿಂದೆ. ಏನು? ಪೂಜೆ ಮಾಡಿ ಮಾಡಿ ಪೂಜಾರಿ ಆಗ್ತೀಯ. ಅದು ತಂತ್ರ. ಅದು ತನ್ನಿಂದ ಮಾಡ್ತಕ್ಕಂಥದ್ದು ಪೂಜೆ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ, ಆರಾಧಿಸ್ತೀವಿ. ಯಾರನ್ನ ಆರಾಧಿಸ್ತೀವಿ? ಯಾರೋ ಫೋಟೋದಲ್ಲಿ ಆ ವಿಗ್ರಹನ ಆರಾಧಿಸ್ತೀವಿ. ಅದು ವಿಗ್ರಹ ಆರಾಧನೆ. ಅದು ಆತ್ಮ ಆರಾಧನೆ ಅಲ್ಲ. ಅದು ನಿನ್ನ ಆರಾಧನೆ ಅಲ್ಲ. ಅಲ್ಲಿ ನೀನೇನಾಗಬೇಕು? ನಿನ್ನ ನೀನು ಆರಾಧಿಸ್ಕೋಬೇಕು. ಆ ತಂತ್ರದಿಂದ ಹೊರಗೆ ಬರಬೇಕು. ನೋಡಿ, ಆ ತಂತ್ರದಿಂದ ಹೊರಗೆ ಬಂದಾಗ, ತಂತ್ರದಿಂದ ದೂರ ಆದಾಗ ಏನಾಗುತ್ತೆ? ನಿನ್ನ ನೀನು ಅರ್ಥಕಂತೆ. ನೀನು ಯಾರಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ? ವಿಷಯಗಳು ಹೋಗ್ತಾವೆ. ವಿಷಯ ಪ್ಲಸ್ ವಿಷಯ ಎರಡಿದೆ. ಪಾಯ್ಸನ್ ಪ್ಲಸ್ ಥಿಂಗ್ಸ್. ವಿಷಯ ಏನು? ನಿನ್ನ ಗುಣಗಳು ಸರಿಯಾಗ್ತವೆ. ನಿನ್ನ ಸೋಮಾರಿತನ ಹೋಗುತ್ತೆ. ನಿನ್ನ ಡಿಪ್ರೆಷನ್ ದೂರ ಆಗ್ತೀಯಾ. ಧ್ಯಾನ ಘಟಿಸುತ್ತೆ. ಧ್ಯಾನ ನಿರ್ವಿಷಮನಃ. ನಿರ್ವಿಷಮಾದಾಗ, ಮನಸ್ಸು ಖಾಲಿಯಾದಾಗ, ಆ ವಿಷಯಗಳು ಹೋದಾಗ ಧ್ಯಾನ ಘಟಿಸುತ್ತೆ. ನಿನ್ನ ಆತ್ಮ ಜೊತೆ ನೀನು ಒಂದಾಗ್ತೀಯ. ಅವಾಗೆ ಗುಣಗಳು ಬದಲಾಗ್ತವೆ. ನೀನ್ ಎಲ್ಲಿಂದ? ಆ ಒಂದು ಸೋಮಾರಿತನದಿಂದ, ಆ ಒಂದು ಅಹಂಕಾರದಿಂದ, ಒಳ್ಳೇದು ಕೆಟ್ಟತಕ್ಕಂಥ ಬಂಧದಿಂದ ದೂರ ಆಗಿ ನೀನು ಚೈತನ್ಯ ಆಗ್ತೀಯ, ಶಕ್ತಿ ಆಗ್ತೀಯ, ಕಾಂತಿ ಆಗ್ತೀಯ, ನಿನ್ನ ಪ್ರಜ್ವಲಿಸ್ತೀಯ. ನೋಡಿ, ಪ್ರತಿ ಮಾಸ್ಟರ್ ಹೇಳಿದಿದೆ. ಏನು? ನಿನ್ನೊಳಗೆ ನೀನು ಹೋಗು. ಯಾಕೆ ಹೋಗ್ಬೇಕು? ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಅಲ್ಲ. ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ. ನೋಡಿ, ಬಸವಣ್ಣವ್ರು ಏನ್ ಹೇಳ್ತಾರೆ? ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ನೀನು ಒಳಗಡೆ ಶುದ್ಧ ಆದ್ರೆ ಸಹಜವಾಗಿ ಹೊರಗೆ ಶುದ್ಧ ಆಗ್ತೀಯ. ಏನು ಹೊರಗೆ ಶುದ್ಧ? ನಿನ್ನ ಗುಣಗಳು ಬದಲಾಗ್ತವೆ. ಆ ತಾಮಸ ಗುಣ ಏನು? ಆ ಸೋಮಾರಿತನ, ಆ ಡಿಪ್ರೆಷನ್ನು, ನಾನು ಕಡಿಮೆ ಅಂತಕ್ಕಂಥ ಭಾವನೆ, ಅದೆಲ್ಲ ತಾಮಸ ಗುಣ. ರಜೋಗುಣ ಅಹಂಕಾರ, ಅಸೂಯೆ, ನಾನೇ ಬೆಳಿಬೇಕು, ಬೇರೆಯವ್ರು ಯಾರು ಬೆಳಿಬಾರ್ದು, ನಂದೇ ಆಗ್ಬೇಕು, ನನ್ನನ್ನೇ ಕೊಂಡಾಡಬೇಕು, ನನ್ನ ಗುಂಪು ಕ್ರಿಯೇಟ್ ಮಾಡಬೇಕು, ನನ್ನ ಗುಂಪಿದು, ನನ್ನ ಫಾಲೋ ಮಾಡಬೇಕು. ನೋಡಿ, ನನ್ನ ಫಾಲೋ ಮಾಡಬೇಕು, ನನಗೆ ಫಾಲೋವರ್ಸ್ ಬೇಕು, ನನ್ನ ಶಿಷ್ಯಂದ್ರಾಗಬೇಕು, ನನ್ನ ಕಾಲೊತ್ತಬೇಕು, ನನಗೆ ನಮಸ್ಕಾರ ಮಾಡಬೇಕು. ಇವೆಲ್ಲ ರಜೋಗುಣಗಳು. ನೆನ್ಪಿಟ್ಕೊಳ್ಳಿ. ಇವೆಲ್ಲಿಂದ ಬರ್ತವೆ ಅಂದ್ರೆ ತಂತ್ರಗಳಿಂದ ಬರ್ತವೆ. ಪೂಜೆ ಮಾಡಿಸ್ಕೊಂಡು ಈ ಒಂದು ಎಲ್ಲರಿಗೂ ಕೂಡ ವಿಷಯ ಬಿತ್ತುತ್ತಾ ಇದ್ದಾರೆ. ಏನ್ ವಿಷಯ? ಈ ಒಂದು ಕೆಟ್ಟ ಗುಣಗಳ ಸೃಷ್ಟಿಯಲ್ಲಿ
ಅಲ್ಲಿ ಸ್ವಾರ್ಥತೆ ಅಲ್ಲಿ. ಧ್ಯಾನದಲ್ಲಿ ಸ್ವಾರ್ಥತೆ ಇಲ್ಲ. ಧ್ಯಾನದಲ್ಲಿ ಮಾಸ್ಟ್ರಿ ಇದೆ. ಧ್ಯಾನದಲ್ಲಿ ಪ್ರತಿಯೊಬ್ಬನು ಭಗವಂತ ಅಂತ ಹೇಳ್ತಾರೆ. ಧ್ಯಾನ ಸರಿಯಾಗಿ ಮಾಡೋರು, ಧ್ಯಾನ ಹೇಳೋರು. ನೋಡಿ, ಪತ್ರಿ ಸರ್ ಕಾಲು ಹಿಡ್ಕೊಂಡ್ರೆ ಒದಿಯೋರು. ನನ್ನ ಕಾಲು ಹಿಡ್ಕೋಬೇಡ್ರಿ, ನನ್ನ ಪದಗಳು ಹಿಡ್ಕೊಟ್ರಿ ಅಂತ ಹೇಳ್ತಿದ್ರು. ಯಾಕೆ? ನೀನು ಶಿಷ್ಯ ಆಗ್ತೀಯ, ಶಿಷ್ಯ ಆಗ್ಬೇಡ, ನೀನು ಮಾಸ್ಟರ್ ಆಗು. ಶಿಷ್ಯತ್ವ ಅಂತಕ್ಕಂಥದ್ದು ಆಧ್ಯಾತ್ಮಿಕತೆಗೆ ವಿರುದ್ಧ. ನೋಡಿ, ಫಸ್ಟು ಧ್ಯಾನ ನಿರ್ವಿಷ ಮನಃ, ತಂತ್ರ ನಿರ್ವಿಷ ಮನಃ ಅಲ್ಲ, ಮಂತ್ರ ನಿರ್ವಿಷ ಮನಃ ಅಲ್ಲ. ತಂತ್ರ ಮಂತ್ರ ಬಿಟ್ಟು ಶ್ವಾಸ ಹಿಡಿಬೇಕು, ಗುರು ಹಿಡಿಬೇಕು, ಅದು ಹೇಳಿರೋದು ಪತ್ರಿ ಸರ್. ಅದಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿ ಏನ್ ಹೇಳ್ತಾರೆ? ವೀರಬ್ರಹ್ಮೇಂದ್ರ ಸ್ವಾಮಿ ತಂತ್ರ ಮಂತ್ರಲು ಮಹಿಮೆ లేదు, ಮಹಿಮೆ ಅಂತಕ್ಕಂಥದ್ದಿಲ್ಲ, ಮಹಿಮೆ ಎಲ್ಲ ನಿನ್ನೊಳಗಿದೆ. ನೀನು ಖಾಲಿ ಆದ್ರೆ ಇರೋದು. ಏನು ಖಾಲಿ ಆಗೋದಂದ್ರೆ ಆ ವಿಷಯಗಳನ್ನ ಬಿಡಬೇಕು, ವಿಷಯನ ಬಿಡಬೇಕು. ವಿಷಯ ಪಾಯ್ಸನ್ ಬಿಡಬೇಕು, ವಸ್ತುಗಳು ಬಿಡಬೇಕು. ಪಾಯ್ಸನ್ ಅಂದ್ರೇನು? ಗುಣಗಳು ಸರಿ ಮಾಡ್ಕೋಬೇಕು. ಪ್ಲಸ್ ವಿಷಯಗಳಂದ್ರೇನು? ನೀನು ಅಡ್ಡಾಡ್ತಿದ್ಯಾ, ಪೂಜೆ ಮಾಡ್ತಿದ್ಯಾ, ಅಥವಾ ಪ್ರವಚನಗಳು ಕೇಳ್ತಿದ್ಯಾ, ಗಂಟೆಗಟ್ಲೆ ವಿಷಯಗಳು ಕೇಳ್ತಿದ್ಯಾ, ಗಂಟೆಗಟ್ಲೆ ಆ ಏನೋ ವಿಚಿತ್ರ ವಿಚಿತ್ರ ಆಚರಣೆಗಳು ಮಾಡ್ತಿದ್ಯಾ, 1 ಗಂಟೆ ಪೂಜೆ, 2 ಗಂಟೆ ಪೂಜೆ, ಹೋಮಗಳು ಅಂತೆ. ತಪಸ್ಸು ಮಾಡಬೇಕು. ಈ ಟಿವಿನಲ್ಲೆಲ್ಲ ಹೋಮ ತೋರಿಸ್ತಾರೆ ಋಷಿಗಳದು. ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅವರೇ ಫಸ್ಟ್ ಆ ಡೈರೆಕ್ಟರ್ಗೆ ಧ್ಯಾನ ಇಲ್ಲ. ಋಷಿಗೂ ಆಗ್ಬೇಕಂದ್ರೆ ಧ್ಯಾನ ಮಾಡಬೇಕು. ಋಷಿ ಎಂದೇನು? 3ನೇ ಕಣ್ಣಿರೋನು ಅವನು. ಪೂಜೆ ಮಾಡಿದ್ರೆ 3ನೇ ಕಣ್ಣು ಬರುತ್ತಾ? ಆ 3ನೇ ಕಣ್ಣು ದೂರ ಆಗುತ್ತೆ, ಇನ್ನೊಂದು 10 ಜನ್ಮ ದೂರ ಆಗುತ್ತೆ 3ನೇ ಕಣ್ಣು. ಪೂಜೆ ಅಂದ್ರೆ ಒಂದು ಪ್ರೊಫೆಷನ್, ಅದು ಒಂದು ಉದ್ಯೋಗ. ಅದು ಪೂಜೆ ಮಾಡಿ ಮಾಡಿ ಪೂಜಾರಿ ಆಗ್ತೀವಿ ಹೊರತು ಯೋಗಿ ಆಗೋದಿಲ್ಲ, ಋಷಿ ಆಗೋದಿಲ್ಲ. ನೋಡಿ, ವೇಮನ ಯಾವಾಗ ಹೇಳಿದ್ದಾರೆ, ಬಸವಣ್ಣವ್ರು ಯಾವಾಗ ಹೇಳಿದ್ದಾರೆ. ಅವ್ರ ಜೀವನನೇ ಪಣ ಇಟ್ರು. ಆ ಶರಣರು ಜೀವನನೇ ಪಣ ಇಟ್ರು. ಆ ಶರಣರು ಹೇಳದ್ ಮಾಡಿದ್ಬಿಟ್ಟು ಮತ್ತೆ ನಾನು ಲಿಂಗಾಯತರ ಅಂತ ಮತ್ತೆ ಪೂಜೆ ಮಾಡಿದ್ರು. ನೋಡಿ, ಯಾಕಂದ್ರೆ ಮನುಷ್ಯ ಯಾವಾಗ್ಲೂ ಅವನು ಅವನು ಸ್ಲೇವ್ ಆಗಕ್ಕೆ ಬಯಸ್ತಾನೆ, ತನ್ನನ್ನ ಕಡಿಮೆ ಆಗ್ಬೇಕಂತಾನೆ ಬಯಸ್ತಾನೆ ಯಾವಾಗ್ಲೂ. ಯಾಕಂದ್ರೆ ಅವನಿಗೆ ಧ್ಯಾನ ಇಲ್ಲ, ಅವನಿಗೆ ತನ್ನೊಳಗೆ ತಾನು ಹೋಗೋದಿಲ್ಲ. ಚೇಷ್ಟೆಗಳೇ ಮಾಡದೆ ಕೆಲಸ. ಯಾಕಂದ್ರೆ ಮನಸ್ಸು ಹೊರಗೆ ಅಡ್ಡಾಡೋದು, ಬರೀ ಹೊರಗೆ ಅಡ್ಡಾಡೋದು. ಆ ಪೂಜೆ, ಈ ಪೂಜೆ, ಆ ಪೂಜೆ ಮಾಡಿದ್ರೆ ಈ ಫಲ ಬರುತ್ತಂತೆ, ಆ ಪೂಜೆ ಮಾಡಿದ್ರೆ ಈ ದೋಷ ಹೋಗುತ್ತಂತೆ. ದೋಷಗಳು ಹೋಗಂಗಿದ್ರೆ ಈ ಭೂಮಿ ಯಾಕೆ ಹಿಂಗಿರ್ತಿತ್ತು? ಮಾಂಸ ಯಾಕೆ ತಿಂತಿದ್ರು ಭೂಮಿ ಮೇಲೆ? ದೋಷಗಳು ಹೋಗ್ಬೇಕಂದ್ರೆ ನಿನ್ ಜೊತೆ ನೀನು ಒಂದಾಗು. ನಿನ್ನ ಗುಣಗಳು ಅವಾಗ ಬದಲಾಗ್ತವೆ. ನಮ್ಮಲ್ಲೇ ಎಷ್ಟು ಬದಲಾವಣೆ ಯಾವಾಗ ಪ್ರಾರಂಭ ಆಯ್ತು? ನಮ್ಮೊಳಗೆ ನಾವು ಹೋದಾಗ. ಒಳಗಡೆ ಇದ್ದು ಎಲ್ಲರೊಳಗಡೆ ಸೋಮಾರಿತನ ಇತ್ತು, ಎಲ್ಲರೊಳಗಡೆ ಅಹಂಕಾರ ಇದ್ವು. ಪಿರಮಿಡ್ ಮಾಸ್ಟರ್ ಯಾಕೆ ಬದಲಾಗಿದ್ದಾರೆ? ತಮ್ಮೊಳಗೆ ತಾವು ಹೋಗಿದ್ದಾರೆ. ಆ ವಿಷಯ ಪಾಯ್ಸನ್ ಹೋಗಿದೆ, ಗುಣಗಳು ಬದಲಾಗಿದ್ದಾವೆ. ಪ್ಲಸ್ ಮನಸ್ಸು ಶಾಂತ ಆಗಿದೆ, ಹೊರಗಡೆ ಹೋಗ್ತಿಲ್ಲ ಮನಸ್ಸು. ಮನಸ್ಸು ಯಾವಾಗ್ಲೂ ಶಾಂತವಾಗಿದೆ, ಕಾನ್ಸಂಟ್ರೇಷನ್ ಇದೆ, ಅರಿವಿದೆ, ಅವೇರ್ನೆಸ್ ಇದೆ. ಅಂದ್ರೆ ಏನು? ವಿಷಯಗಳಿಲ್ಲ ಮನಸ್ಸಲ್ಲಿ, ವಸ್ತುಗಳಿಲ್ಲ. ನೋಡಿ, ತಂತ್ರ ಮಂತ್ರಗಳಲ್ಲಿ ಮಹಿಮೆ ಇಲ್ಲ. ಮಹಿಮೆ ಇಲ್ಲ, ಧ್ಯಾನದಲ್ಲೇ ಇರೋದು, ನಮ್ಮೊಳಗೆ ನಾವು ಹೋದಾಗೆ ಇರೋದು. ಪ್ರತಿಯೊಬ್ಬರು ಕೂಡ ಒಬ್ಬ ರಮಣ ಮಹರ್ಷಿ ಆಗ್ಬೇಕು, ಪ್ರತಿಯೊಬ್ಬನು ಕೂಡ ಒಬ್ಬ ಪತ್ರಿಜಿ ಆಗ್ಬೇಕು, ಪ್ರತಿಯೊಬ್ಬನು ಬುದ್ಧ ಆಗ್ಬೇಕು. ನೋಡಿ, ಆ ಮೆಹರ್ ಬಾಬಾ 40 ವರ್ಷ ಉಪವಾಸ ಮಾಡಿದ್ರಂತ. ಈ ಸತಿ ಮ್ಯಾಗಝಿನ್ ಅಲ್ಲಿ ಇದೆ, ಧ್ಯಾನ ಮೈಸೂರು ಮ್ಯಾಗಝಿನ್ ನಲ್ಲಿ. 40 ವರ್ಷ, 40 ವರ್ಷ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆ? ಶಕ್ತಿ ಕೂಡ ಇಟ್ಕೊಳಕ್ಕೆ. 40 ವರ್ಷ ಮಂತ್ರಗಳು ಹೇಳಿದ್ರೆ, ತಂತ್ರಗಳು ಮಾಡಿದ್ರೆ ಮಾಡ್ಬೋದಿತ್ತಲ್ಲ. ಆಧ್ಯಾತ್ಮಿಕತೆ ಇದ್ರೆ ತಂತ್ರ ಮಂತ್ರಗಳು ಮಾಡ್ಬೋದಿತ್ತಲ್ಲ. 40 ವರ್ಷ ಮೌನ ಇದ್ದು ಧ್ಯಾನ ಮಾಡಿದ್ರಂತ. ಆ ರಮಣ ಮಹರ್ಷಿ ಎಷ್ಟು ಮಾತಾಡ್ತಿದ್ರು? ದಿನಕ್ಕೆ 1-2 ಮಾತಾಡ್ತಿದ್ರು. ಯಾಕೆ? ನನಗೆ ವಿಷಯ ಬೇಡ, ನನಗೆ ಪಾಯ್ಸನ್ ಬೇಡ, ಹೊರಗಡೆ ಬೇಡ, ನನಗೆ ವಸ್ತುಗಳು ಬೇಡ, ನನಗೆ ತಂತ್ರ ಬೇಡ, ಮಂತ್ರ ಬೇಡ. ಮಹಿಮೆ ಇರೋದೆಲ್ಲ ನನ್ನೊಳಗೆ ಇರೋದು ಮಹಿಮೆ. ಧ್ಯಾನಕ್ಕೆ ಬಂದು ಅಡ್ಡಾಡ್ತಾರೆ, ಅಲ್ಲಿದೆಯಾ ಇಲ್ಲಿದೆಯಾ ಅಂತ. ಇನ್ನೆಲ್ಲಿದೆ? ನಿನ್ನೊಳಗೆ ಇರೋದು, ನಿನ್ನ ಮೌನದಲ್ಲಿರೋದು.
ಆ ನಿನ್ನ ಒಂದು ಶೂನ್ಯದಲ್ಲಿರೋದು. ನೀನು ಅದೇ ನೀನು. ಆ ಗೊತ್ತಿಲ್ಲದೆ ಈ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಪೂಜೆ ಮಾಡಿಸ್ತಿದ್ದಾರೆ. ನಾನು ಧ್ಯಾನಕ್ಕೆ ಬಂದ ತಕ್ಷಣ ನಮ್ಮನೆ ಫೋಟೋಗಳೆಲ್ಲ ಕಟ್ಟಿ ಮೇಲಾಕ್ಬಿಟ್ಟೆ ನಾನು. ತಂತ್ರ ಮಂತ್ರಗಳಲ್ಲಿ ಮಹಿಮೆ ಇಲ್ಲ ಅಂತ. ಬಸವಣ್ಣವ್ರ ವಚನ ಓದ್ತಿದ್ರೆ ನನಗೆ ಸ್ಟನ್ ಆಗ್ತಿದ್ದೆ ನಾನು. ಅರ್ಥ ಆಗ್ತಿದ್ವು ಅವಾಗ ನನಗೆ. ಆ ಪೂಜೆಗಳ ಫೋಟೋಗಳೆಲ್ಲ ಕಟ್ಟಿ ಸಬ್ಜೆ ಮೇಲೆ ಹಾಕ್ಬಿಟ್ಟೆ, ಬಿಸಾಕ್ಬಿಟ್ಟೆ ಎಲ್ಲ. ಇವೆಲ್ಲ ಅರ್ಥ ಇಲ್ಲ ಅಂತ. ಹಂಗಾಗಿ ನಮ್ಮ ಮನೆ ಓಪನಿಂಗಿಗೆ ಯಾವ ಪೂಜೆ ಇಲ್ಲ, ಹೋಮ ಇಲ್ಲ. ಮಾಡಿದ್ದೆಲ್ಲ ಧ್ಯಾನನೇ ನಾವು ನೋಡಿ. ಯಾಕಂದ್ರೆ ತಂತ್ರ ಮಂತ್ರ ಮಹಿಮೆ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಪ್ರತಿಯೊಬ್ಬರು ಈ ತಂತ್ರ ಮಂತ್ರಗಳು ಆಚರಣೆಗಳಿಂದ ಬಿಡಬೇಕು. ಅದು ಅದು ಸಮಾಜದಲ್ಲಿ ಇರ್ತಕ್ಕಂಥ ಶೋಷಣೆ ಅದು. ಅಸಮಾನತೆ ಒಂದು ಶೋಷಣೆ ಅಲ್ಲ. ಈ ಪೂಜೆಗಳು ಆಚರಣೆಗಳು ಕೂಡ ಶೋಷಣೆನೆ ಭೂಮಿ ಮೇಲೆ. ಈ ಶೋಷಣೆ ಎಲ್ಲಾಗ್ತಿದೆ? ಆತ್ಮದ ಮೇಲೆ ಆಗ್ತಿದೆ. ನೆನ್ಪಿಟ್ಕೊಳ್ಳಿ. ಆ ಶೋಷಣೆಯಿಂದಾನೇ ಮಾಂಸ ತಿಂತಿದ್ದಾನೆ ಮನುಷ್ಯ. ತಪ್ಪು ದಾರಿಗೆ ಯಾಕೆ ಹೋಗ್ತಿದ್ದಾನಂದ್ರೆ ಧ್ಯಾನ ಇಲ್ಲದೆ, ತನ್ನೊಳಗೆ ತಾನು ಹೋಗದೆ ತಂತ್ರ ಮಂತ್ರಗಳಲ್ಲಿ ಸಿಗಾಕೊಂಡಿದ್ದಾನೆ. ಆ ವಿಷಯಗಳಲ್ಲಿ ಸಿಗಾಕೊಂಡಿದ್ದಾನೆ, ವಸ್ತುಗಳಲ್ಲಿ ಸಿಗಾಕೊಂಡಿದ್ದಾನೆ. ವಸ್ತುಗಳು ಬೇಕಾಗಿಲ್ಲ ನಮಗೆ, ವಿಷಯ ಬೇಕಿಲ್ಲ, ಸೋಮಾರಿತನ ಬೇಕಿಲ್ಲ, ಅಹಂಕಾರ ಬೇಕಿಲ್ಲ ನಮಗೆ. ಒಳ್ಳೇದು ಕೆಟ್ಟದ್ದು ಬೇಕಿಲ್ಲ. ನಮ್ಗೆ ಏನ್ ಬೇಕು? ನಿರ್ಗುಣ ಆಗ್ಬೇಕು ನಾವೆಲ್ಲ. ಆ ನಿರ್ಗುಣಿ ಆದ್ರೆ ಬರೋದೆಲ್ಲ ಪರಿಮಳನೆ, ಅದ್ಭುತಗಳು. ಅದು ನಿಜವಾದ ಒಂದು ಬೆಳವಣಿಗೆ, ಅದು ನಿಜವಾದ ಒಂದು ಪರಿವರ್ತನೆ. ನೋಡಿ, ರೂಪಾಂತರ. ನೋಡಿ, ಏನು ರೂಪಾಂತರ? ಆ ನೀನು ಆ ವಿಷಯಗಳಲ್ಲಿ ಸಿಗಾಕೊಂಡಿದ್ದಿ, ಆ ಪಾಯ್ಸನ್ ಅಲ್ಲಿ ಸಿಗಾಕೊಂಡಿದ್ದಿ. ಏನು? ಕೆಟ್ಟ ಗುಣಗಳಲ್ಲಿ ಸಿಗಾಕೊಂಡಿದ್ದಿ ನೀನು, ವಸ್ತುಗಳಲ್ಲಿ ಸಿಗಾಕೊಂಡಿದ್ದಿ. ಆ ವಸ್ತುಗಳು ಕೆಟ್ಟ ಗುಣಗಳಿಂದ ಏನಾಗಬೇಕು? ರೂಪಾಂತರ ಆಗಿ, ಪರಿವರ್ತನೆ ಆಗಿ ಕಾಂತಿ ಆಗ್ಬೇಕು, ಪ್ರಜ್ವಲಿಸ್ಬೇಕು. ಒಬ್ಬ ರಮಣ ಮಹರ್ಷಿ ತರ ಪ್ರಜ್ವಲಿಸ್ಬೇಕು, ಒಬ್ಬ ಪತ್ರಿಜಿ ತರ ಪ್ರಜ್ವಲಿಸ್ಬೇಕು. ನಮ್ಮ ಗುರುಗಳು ಇದ್ರೆ ಸಾಕು, ಆ ಒಂದು ದೊಡ್ಡ ಸ್ಟೇಜು, ಆ ಒಂದು ಏರಿಯಾನೇ ಬದಲಾಗೋದು. ಕಾಂತಿ ನೋಡಿ. ಏನ್ ತಂತ್ರ ಇದೆಯಾ, ಮಂತ್ರ ಇದೆಯಾ? ಅಲ್ಲಿ ಇರೋದೆಲ್ಲ ಧ್ಯಾನ, ಧ್ಯಾನ ಶಕ್ತಿ. ಬುದ್ಧ ಭೂಮಿಗೆ ಬಂದ್ರೆ ಅವ್ನು ಕಿಲೋಮೀಟರ್ ಗಟ್ಲೆ ಅವನ ಹಾರ ಇರೋದು ಅಂತೆ. ಕಿಲೋಮೀಟರ್ ಗಟ್ಲೆ. ಆ ಮನೆ ಅಲ್ಲ, ಆ ಏರಿಯಾ ಅಲ್ಲ, ಕಿಲೋಮೀಟರ್ ಗಟ್ಲೆ ಇರೋದಂತೆ. ಅಂದ್ರೆ ಎಷ್ಟು ಶಕ್ತಿ! ತಂತ್ರ ಮಾಡಿದ್ರ, ಮಂತ್ರ ಮಾಡಿದ್ರ, ಮಾಡಿದ್ದೆಲ್ಲ ಧ್ಯಾನ ನೋಡಿ. ಅದು ಬೇಕು. ನಮ್ಮ ಪ್ರಭಾವಳಿ ದಿನ 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 ಧ್ಯಾನ ಮಾಡಿ 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 ಆರ ಹೆಚ್ಚಾಗ್ತಿರುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಿರುತ್ತೆ. ಹೇಗಪ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ? ಧ್ಯಾನದಿಂದ, ಅರಿವಿನಿಂದ. ನೆನ್ಪಿಟ್ಕೊಳ್ಳಿ, ಧ್ಯಾನದಿಂದ ಒಂದೇ ಅಲ್ಲ, ಅರಿವಿನಿಂದ ಮಾಡ್ತಕ್ಕಂಥ ಚೇಷ್ಟೆಗಳು ಸರಿಯಾಗಿದ್ರೆ ಸಹಜವಾಗಿ ಆ ಎಕ್ಸ್ಪ್ಯಾಂಡ್ ಆಗ್ತಿರುತ್ತೆ ಆರ. ಇಲ್ಲಾಂದ್ರೆ ಮತ್ತೆ ಆ ಆರ ಕಡಿಮೆ ಆಗ್ತಿರುತ್ತೆ. ಯಾವಾಗ ಆರ ಕಡಿಮೆ ಆಗುತ್ತೆ? ಆ ಶಾಂತಿ ದೂರ ಆಗುತ್ತೆ, ಆ ಜ್ಞಾನ ದೂರ ಆಗುತ್ತೆ. ಮನಸ್ಸು ಕಾಲಿರ್ಲಿ, ಹೊಸ ಹೊಸ ವಿಷಯಗಳು ಬರ್ತಾ ಇರ್ತವೆ, ಚಾನಲ್ ಆಗ್ತಿರ್ತವೆ ನಿಮಗೆ. ಅಂದ್ರೆ ಕಣ್ತಗದಾಗ ಕೂಡ ಪ್ರಜ್ಞೆ, ಕಣ್ತಗದಾಗ ಕೂಡ ಸರಿಯಾದ ಚೇಷ್ಟೆಗಳು, ಸರಿಯಾದ ಮಾತುಗಳು, ಸರಿಯಾದ ಆಲೋಚನೆಗಳು. ಇದೊಂದು 1000 ಸತಿ ಹೇಳ್ತೀನಿ. ಇದೇ ಆಧ್ಯಾತ್ಮಿಕತೆ ಅಂದ್ರೆ. ಇದನ್ನೇ ಹೇಳ್ಬೇಕು, ಬೇರೇನಿಲ್ಲ. ಇದೇ ಅರಿವು. ಕಣ್ತಗದಾಗ ಸೆಲಿಬ್ರೇಷನ್ನು, ಡ್ಯಾನ್ಸು, ಕಲೆಗಳು ನೋಡಿ. ಕಣ್ತಗದಾಗ ಮ್ಯೂಸಿಕ್ಕು, ಮನರಂಜನೆ ಬೇಕು ಮನಸ್ಸಿಗೆ, ಆತ್ಮಕ್ಕೆ. ತಂತ್ರ ಮಂತ್ರಗಳು ಬೇಕಿಲ್ಲ ಮತ್ತೆ. ಯಾವಾಗ್ಲೂ ಮನಸ್ಸು ಶಾಂತ ಇರಬೇಕು, ಖಾಲಿ ಇರಬೇಕು. ಅಂದ್ರೆ ನಿನ್ನೊಳಗೆ ನೀನು ಹೋಗು, ಆ ವಿಷಯಗಳಿಂದ ದೂರ ಆಗು, ವಸ್ತುಗಳಿಂದ ದೂರ ಆಗು. ಇದೇ ಹೇಳಿದ್ದು ಗುರುಗಳು. ಸೊ ಪ್ರತಿ ಕ್ಷಣ ಇರೋದು ಎಂಜಾಯ್ಮೆಂಟ್ಗೋಸ್ಕರ. ನಾವು ಬಂದಿರೋದೇ ಎಂಜಾಯ್ಮೆಂಟ್ಗೋಸ್ಕರ. ನಾವು ಆತ್ಮ ಪದಾರ್ಥ, ಯಾರು ಆಳಕ್ಕೋಸ್ಕರ ಬಂದಿಲ್ಲ ನೋಡಿ. ಸಂಸಾರ ನಮ್ ಸಂಸಾರ ಅಲ್ಲ, ಕಷ್ಟಗಳು ನಮ್ ಕಷ್ಟಗಳಲ್ಲ. ಯಾಕೆ ದುಃಖ? ಯಾಕಂದ್ರೆ ನೀನ್ ತಂತ್ರದಲ್ಲೇ ಬದುಕ್ತಿದೀಯ, ಮಂತ್ರಗಳಲ್ಲೇ ಬದುಕ್ತಿದ್ಯಾ, ಹಂಗಾಗಿ ದುಃಖ ನಿನಗೆ. ನೀನು ಆತ್ಮತತ್ವದಲ್ಲಿ ಬದುಕು, ಸಾಕ್ಷಿಯಾಗು, ಎಲ್ಲ ವಿಷಯಗಳಿಗೆ ಸಾಕ್ಷಿಯಾಗು. ನಿಮ್ಮ ಮನೆ ಸಾಕ್ಷಿಯಾಗು, ನಿನ್ನ ಕಷ್ಟ ನಷ್ಟಗಳಿಗೆ ಸಾಕ್ಷಿಯಾಗು. ಸಾಕ್ಷಿ ಅಂದ್ರೆ ಏನನ್ನು? ಖಾಲಿ ಆಗ್ಬೇಕಷ್ಟೇ. ವಿಟ್ನೆಸ್ ಮಾಡು ಅಷ್ಟೇ. ಇರು ಇರು, ಅದನ್ನ ಅನಲೈಸ್ ಮಾಡಬೇಡ ಅಷ್ಟೇ. ಆ ಜ್ಞಾನ ಬರ್ಬೇಕಂದ್ರೆ ಕಾಂತಿ ಬೇಕು, ಫಸ್ಟು ಶಕ್ತಿ ಬೇಕು, ಧ್ಯಾನ ಶಕ್ತಿ ಬೇಕು. ಸೊ ಪ್ರತಿಯೊಬ್ರು
ಈ ಒಂದು ಆಚರಣೆಗಳು, ತಂತ್ರಗಳು, ಮಂತ್ರಗಳು ಬಿಡಬೇಕು. ನಮ್ಮ ನಮ್ಮನ್ನ ಅವು ಕಡಿಮೆ ಮಾಡ್ತಿದ್ದಾವೆ. ಅದು ನೆನ್ಪಿಟ್ಕೊಳ್ಳಿ. ನಾವು ಇನ್ಯಾರನ್ನೂ ಆರಾಧಿಸದೆ ಇನ್ಯಾರಿಗೂ ಕಾಲು ಮುಗಿದ್ರೆ ನಾವು ಕಡಿಮೆ ಆಗ್ತೀವಲ್ಲಿ. ವಿನಯದಿಂದಿರು. ಯಾವತ್ತು ವಿನಯದಿಂದಿರು. ಸಿಂಪಲ್ ಆಗಿರು. ಆ? ಅದು ಇಂಪಾರ್ಟೆಂಟ್. ಬೆಳವಣಿಗೆ ಬೇಕು. ಶ್ರದ್ಧೆಯಿಂದ ಇರು. ಭಕ್ ಭಕ್ತಿ ಇರು. ಯಾವ್ದು ಕಡೆ? ಆ ಒಂದು ಜ್ಞಾನದ ಕಡೆ ಭಕ್ತಿ. ನೋಡಿ, ಆ ಗುರು ಕಡೆ ಭಕ್ತಿ, ಒಳ್ಳೆ ಸರಿಯಾದದ ಕಡೆ ಭಕ್ತಿ. ಆ ವಿಗ್ರಹದ ಕಡೆ ಭಕ್ತಿ ಅಲ್ಲ. ವಿಗ್ರಹನ ಸರಿಯಾಗಿ ಶುದ್ಧವಾಗಿ ಇಡಬೇಕು. ಅದು ಇಂಪಾರ್ಟೆಂಟ್. ಆ ಪೂಜೆ ಮಾಡ್ತಾರಂತೆ, ಆ ಅಡಿಗೆ ಮನೆಯೆಲ್ಲ ಕೊಳಕಿರುತ್ತೆ ನೋಡಿ. ಕಾಮನ್ ಸೆನ್ಸ್ ಇಲ್ಲ. ಅದನ್ನು ಗಮನಿಸ್ತೀನಿ. ಪೂಜೆ ಮಾಡ್ತಾರಂತೆ, ಅಡಿಗೆ ಮನೆಯೆಲ್ಲ ಒಂದು ಮನೆಯೆಲ್ಲ ಕೊಳಕಿಟ್ಕೊಂತಾರೆ. ಆ ದೇವ್ರ ಮನೆ ಕೂಡ ಕೊಳಕಿಟ್ಕೊಂತಾರೆ. ಸೋಮಾರಿತನ. ತಂತ್ರಗಳು ಮಾಡ್ತಾರೆ, ಸೋಮಾರಿತನ ಬರುತ್ತೆ. ಧ್ಯಾನ ಮಾಡ್ಲಿ, ಆ ಸೋಮಾರಿತನ ಹೋಗುತ್ತೆ. ಶುದ್ಧವಾಗಿರ್ತಾರೆ, ಸ್ವಚ್ಛವಾಗಿರ್ತಾರೆ. ಆ ಪೂಜೆ ಅನ್ನೋದೊಂದು ಸುಮ್ಮನೆ ಏನೋ ಮಾಡ್ಬೇಕಷ್ಟೇ, ಬೈಕ್ಗೋಸ್ಕರ. ಯಾರೋ ಹೇಳಿದಾರಂತ, ದೊಡ್ಡವರು ಹೇಳಿದಾರಂತ ಮಾಡೋದು. ದೊಡ್ಡವರು ಮೂರ್ಖರು, ಇವರು ಮೂರ್ಖರು. ಈಗ ದೊಡ್ಡವರು ಧ್ಯಾನ ಮಾಡಿಲ್ಲಲ್ಲ. ಸೊ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ನಾವು ಬೆಳೆಸ್ಕೋಬೇಕಾಗಿದ್ದ ನಮ್ಮ ಶಕ್ತಿಯನ್ನ, ಧ್ಯಾನ ಶಕ್ತಿಯನ್ನ, ಮನಸ್ಸನ್ನ ಆ ಒಂದು ಆನಂದದಲ್ಲಿ ಇಟ್ಕೋಬೇಕು. ಬುದ್ಧಿನ ಆ ಪ್ರಾಪಂಚಿಕ ಬುದ್ಧಿಯಿಂದ ಆ ಒಂದು ಆಧ್ಯಾತ್ಮಿಕ ಬುದ್ಧಿಗೆ ತಗೊಂಡೋಗ್ಬೇಕು, ಬುದ್ಧತ್ವಕ್ಕೆ ತಗೊಂಡೋಗ್ಬೇಕು. ಕಾಮನ್ ಸೆನ್ಸು. ಆ ಪ್ರತಿ ಕ್ಷಣ ಸನ್ನಿವೇಶಗಳಿಗೆ ತಕ್ಕಂಗೆ ಎಲ್ಲಾ ಸನ್ನಿವೇಶಗಳಲ್ಲೂ ಸರಿಯಾಗಿ ಇರಬೇಕು, ಧರ್ಮಯುತವಾಗಿರ್ಬೇಕು. ಇದು ಬರೋದು ಯಾವಾಗಂದ್ರೆ ನೀನ್ ತಂತ್ರ ಮಂತ್ರಗಳಿಂದ ದೂರ ಆಗಿ ನಿನ್ನನ್ನು ನೀಡಿಬೇಕು, ನಿನ್ನ ಆತ್ಮ ತತ್ವದಲ್ಲಿ ಇರಬೇಕು. ಅದಿರೋದು ವಿಷಯ. ಪ್ರತಿ ಕ್ಷಣ ಸರಿಯಾಗಿ ಬಳಸ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು. ಅದ್ಭುತವಾಗಿ ಆ ಒಂದು ಕ್ಷಣಕ್ಕೆ ನಾವು ಒಂದು ಇದು ಒಂದು ಮರ್ಯಾದೆ ಕೊಡಬೇಕು. ಅದಕ್ಕೆ ಸಂಪೂರ್ಣವಾಗಿ ಒಂದು ಸಮಯಕ್ಕೆ ಗೌರವ ಕೊಡಬೇಕು. ಸಮಯನ ವೇಸ್ಟ್ ಮಾಡಬಾರ್ದು. ಟೈಮ್ ಪಾಸ್ ಅಲ್ಲ. ಟೈಮ್ ಪಾಸ್ ಅನ್ನೋದೇ ವರ್ಡ್ ರಾಂಗ್ ಅದು. ಅದು ಸೋಮಾರಿಗಳು, ಅಜ್ಞಾನಿಗಳು ಹುಟ್ಟಿಸ್ತಕ್ಕಂಥ ವರ್ಡು. ಟೈಮ್ ಇರೋದು ಬೆಳವಣಿಗೆಗೋಸ್ಕರ. ಟೈಮ್ ಡೆವಲಪ್ಮೆಂಟ್, ಟೈಮ್ ಪಾಸ್ ಅಲ್ಲ. ಟೈಮ್ ಗ್ರೋತ್ ಅಲ್ಲಿ. ಟೈಮ್ ಇರೋದೇ ಸಾಧನೆಗೋಸ್ಕರ. ಸಮಯವೇ ಸಾಧನೆ ಅಂತ ಹೇಳಿದ್ದಾರೆ ನಮ್ಮ ಗುರುಗಳು. ಸಮಯ ಇರೋದು ಸಾಧನೆಗೋಸ್ಕರ. ಸಮಯನಿಲ್ಲ, ಪಾಸ್ ಮಾಡೋದೆಲ್ಲಿ ಬಂತು ಇನ್ನು? ಟೈಮ್ ಪಾಸ್ ಅಂತೆ ನೋಡಿ. ಎಂತೆಂತ ಹುಚ್ಚುಚ್ಚು ವರ್ಡ್ಗಳು ಇದಾವೆ. ಟೈಮ್ ಪಾಸ್ ಅಂದ್ರೇನು? ಪೂಜೆಗಳು ಮಾಡೋದು. ಟೈಮ್ ಪಾಸ್ ಅಂದ್ರೇನು? ಆ ತಂತ್ರಗಳು ಮಾಡೋದು, ಮಂತ್ರಗಳು ಹೇಳೋದು. ಅವು ಟೈಮ್ ಪಾಸ್ಗಳು ಅವೆಲ್ಲ. ಇನ್ನೇನೋ ಮಾಡೋದು, ಜಪಗಳು ಮಾಡೋದು. ನಿನ್ನ ಯಾರೋ ಡಿಪೆಂಡ್ ಆಗ್ತಿದ್ಯಾ ಮೇಲೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಿದ್ಯಾ. ನಿನ್ನ ತತ್ವನೇ ನಿನಗೆ ಅರ್ಥ ಆಗಿಲ್ಲ. ನಿನ್ನೊಳಗಡೆ ಅಖಂಡವಾದ ಅಪಾರವಾದ ಶಕ್ತಿ ಇದೆ ಅಂತ ಗೊತ್ತಿಲ್ಲ ನಿನಗೆ. ನೀನೇ ಬ್ರಹ್ಮ ಅಂತ ಗೊತ್ತಿಲ್ಲ. ಹಂಗಾಗಿ ಏನ್ ಮಾಡ್ತಿದ್ಯಾ? ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದ್ಯಾ. ಗುರು ನಾನು ರಕ್ಷಿಸು. ಆ ಗುರು ಯಾಕೆ ರಕ್ಷಿಸ್ತಾನೆ ನಿನ್ನ? ಆ ಗುರುಗೆ ಮಾಡ್ತಕ್ಕಂಥ ಕೆಲಸಗಳೇ ಬೇರೆ ಇದಾವೆ. ನೀ ಧ್ಯಾನ ಮಾಡು, ಅವನೇ ಬರ್ತಾನೆ. ಏನ್ ಬೇಕಂತ ಕೇಳ್ತಾನೆ. ಆ ರಾಕ್ಷಸಿಗೆ ಬಂದ ಇಂದ್ರ, ಪ್ರತ್ಯಕ್ಷ ಆದ ಹಿರಣ್ಯಕಶ್ಯಪಿಗೆ. ನಿನಗೆ ಬರೋದಿಲ್ಲ. ಆ ಹಿರಣ್ಯಕಶ್ಯಪ ಹಠಪಟ್ಟು ಕುತ್ಕೊಂಡ. ಅದು ಇರೋದು ವಿಷಯ. ಹಠ ಇತ್ತು ಅವನಿಗೆ, ಸಾಧಿಸ್ಲೇಬೇಕು. ನೋಡಿ, ಆ ರಾಕ್ಷಸಿಗೆ ಅಷ್ಟೊಂದು ತಪನ ಇದೆ, ಈ ಮನುಷ್ಯಗಿಲ್ಲ. ಇವನೆಂತ ಮನುಷ್ಯನೇ ಗೊತ್ತಿಲ್ಲ ನೋಡಿ. ಯಾವ್ದಾದ್ರೂ ಸಿಗುತ್ತೆ, ಎಲ್ಲ ಸಿಗುತ್ತೆ ಹಠ ಇದ್ರೆ. ರಾಕ್ಷಸಿಗೆ ಸಿಕ್ಕಿದೆ, ಇವನಿಗೆ ಸಿಗೋದಿಲ್ಲ. ಮಾಮೂಲಿ ಮನುಷ್ಯ ಸಿಗೋದಿಲ್ವಾ ನೋಡಿ. ಸೊ ಇವತ್ತೇನಪ್ಪ ವಿಷಯ ತಿಳ್ಕೋಬೇಕು? ಈ ತಂತ್ರಗಳು, ಮಂತ್ರಗಳು ಬಿಟ್ಟು ನಮ್ಮ ಜೊತೆ ನಾವಿರ್ಬೇಕು. ನಮ್ಮ ಆತ್ಮಕ್ಕೆ ಆಹಾರ ಕೊಡ್ಬೇಕು. ನಾವು ಹೇಗೆ ಧ್ಯಾನ ಮಾಡಿದ್ವಿ 2 ಗಂಟೆ ಇವಾಗ, ಅದೇ ಸರಿಯಾದದ್ದು. ಅದನ್ನೇ ಮಾಡ್ಬೇಕು. ಬೇರೆ ಯಾವ್ದು ಮಾಡಬಾರ್ದು. ಯಾರಿಗೋಸ್ಕರ ಮಾಡಬಾರ್ದು. ಮಾಡೋದಿಲ್ಲ ಅಂತ ಹೇಳ್ಬೇಕು. ನನ್ನ ಬಿಡಿ, ನಾನು ಮಾಡಲ್ಲ, ನನಗೆ ಮನಸ್ಸು ಒಪ್ತಿಲ್ಲ. ಏನೇ ಆಗ್ಲಿ, ವಾಟ್ ಎವರ್ ಯು ಡೂ ಅಗೇನೆಸ್ಟ್ ಯುವರ್ ವಿಲ್, ದಟ್ ಇಸ್ ಸಿನ್. ನೆನ್ಪಿಟ್ಕೊಂಬಿಡಿ. ನಿನ್ನ ಆತ್ಮಸಾಕ್ಷಿ ನೀನ್ ಏನೇ ಒಂದು ಕಾರ್ಯ ಮಾಡಿದ್ರು ಅದು ಕರ್ಮ ಆಗುತ್ತೆ ನಿನಗೆ. ಕರ್ಮ ಬೇಕಾಗಿಲ್ಲ. ಆತ್ಮ ಹೇಳುತ್ತೆ ಪೂಜೆ ಬೇಡ ಅಂತ. ಬಟ್ ಯಾರಿಗೋಸ್ಕರ ಬೈಕ್ ಪೂಜೆ ಮಾಡ್ತೀವಿ? ಅದು ಸಿನ್, ಅದು ಕರ್ಮ. ಅದು
ನಿನ್ನ ಆತ್ಮ ನೀನು ಕೊಲ್ಕಂತಿದೀಯ, ನಿನ್ನ ಮನಸ್ಸಾಕ್ಷಿನ ಕೊಲ್ಕಂತಿದೀಯ. ಬೇಕಿಲ್ಲ. ನಿನಗೆ ಇಷ್ಟ ಇಲ್ಲ ಅಷ್ಟೇ. ಕೈ ಮುಗಿದು ಕೇಳು, ನನಗೆ ಇಷ್ಟ ಇಲ್ಲ ಅಂತ. ಒಪ್ಪಿಲ್ಲ ಅಂದ್ರೆ ಅವ್ ಬಿಡ್ತಾರೆ, ಯಾರಾದ್ರೂ ಬಿಡ್ತಾರೆ ವಿನಯದಿಂದ ಕೇಳಿದ್ರೆ. ವಿನಯದಿಂದ ಕೇಳಿದ್ರೆ ಭೀಷ್ಮ ಭೀಷ್ಮ ಧರ್ಮರಾಜಿಗೆ ಹೇಳ್ದ ನನ್ನ ಸಾಯಿಸೋ ವಿಧಾನ. ವಿನಯದಿಂದ ಕೇಳ್ದ ಧರ್ಮರಾಜ. ವಿನಯದಿಂದ ಕೇಳಿದ್ರೆ ಎಲ್ಲ ಅತ್ತೆ ಮಾವನು ಬಿಡ್ತಾರೆ, ಬೇಡ ಹೋಗು ಅಂತ. ಪೂಜೆ ತಂದೆ ತಾಯಿಗಳು ಬಿಡ್ತಾರೆ, ಎಲ್ಲರೂ ಬಿಡ್ತಾರೆ. ವಿನಯದಿಂದ ಕೇಳ್ಬೇಕು, ಅದು ಇರೋದು. ಕೇಳೋ ವಿಧಾನ ಇಂಪಾರ್ಟೆಂಟ್ ನೋಡಿ. ಸಾವು ನನ್ನ ಹೇಗೆ ಸಾಯಿಸ್ಬೇಕಂತಾನೆ ಹೇಳ್ದ ಭೀಷ್ಮ ಧರ್ಮರಾಜಗ. ವಿನಯದಿಂದ ಕೇಳ್ದ ಧರ್ಮರಾಜ ಹೋಗಿ. ಧರ್ಮರಾಯ ವಿನಯದಿಂದ ಕೇಳಿದಾಗ ಹೇಗೆ ಸಾಯಿಸೋದಂತ ಹೇಳ್ದ ಭೀಷ್ಮ. ನಮ್ಮ ಮನೆಗಳು ಮನೆಯವರು ನಮ್ಮ ಮಾತು ಕೇಳೋದಿಲ್ವಾ? ಈ ಸಣ್ಣ ಕೆಲಸ ಬಿಡಬೇಕು. ಯಾಕಂದ್ರೆ ಶಕ್ತಿ ವ್ಯರ್ಥ ಆಗ್ತಿದೆ. ನೀನು ಸುಮ್ಮನೆ ಏನೋ ಕೆಲಸ ಮಾಡಿ ಒಂದು ಕೈ ಮೂವ್ಮೆಂಟ್ ಮಾಡಿದ್ರೆ ಶಕ್ತಿ ವ್ಯರ್ಥ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಶಕ್ತಿ ವ್ಯರ್ಥ ಆಗ್ಬಾರ್ದು, ಸಮಯ ವ್ಯರ್ಥ ಆಗ್ಬಾರ್ದು. ಅದಿರೋದು ಸಮಯ ಅನ್ನೋದು ನಮ್ಮ ನಮ್ಮ ಸಾಧನೆಗೋಸ್ಕರ, ನಮ್ಮ ಡೆವಲಪ್ಮೆಂಟ್ಗೋಸ್ಕರ, ಸ್ಪಿರಿಚುವಲ್ ಗ್ರೋತ್ಗೋಸ್ಕರ. ಸೊ ತಂತ್ರ ಮಂತ್ರಗಳಲ್ಲಿ ಮಹಿಮೆ ಇಲ್ಲ. ತನುನಾಥ ತ್ರಾಯತೆ ಇದು ತಂತ್ರ, మననాయ ತ್ರಾಯತೆ ಇದು ಮಂತ್ರ. ತಂತ್ರ ಮಂತ್ರಲು ಮಹಿಮೆ లేదు, ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಮಹಿಮೆ ಅಂತಕ್ಕಂಥದ್ದಿಲ್ಲ. ಪೂಜೆ ಅಂದ್ರೆ ಪೂಜಾರಿ ಆಗ್ತಾನೆ ಹೊರತು ಅವನ ಆಧ್ಯಾತ್ಮಿಕ ಒಂದು ಕಾಂತಿ ಆಗೋದಿಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್.